ಒಂದ್ ಕಡೆ ಬಿಜೆಪಿಯವರು ಕೂಡ ರಾಜೀನಾಮೆಗೆ ಬೀಗ್ ಪಟ್ಟಣ ಹಿಡಿದು ಉಭಯ ಮಂಡಳದಲ್ಲಿ ಕೂಡ ಸದನದಲ್ಲಿ ಪ್ರತಿಭಟನೆ ಮಾಡ್ತಾರೆ. ಮಗದೊಂದ್ ಕಡೆ ಈಗ ಆಡಳಿತಾರೂಢ ಕಾಂಗ್ರೆಸ್ ನಾಯಕರು ಕೂಡ ಈಗ ಪ್ರತಿಭಟನೆ ಮಾಡಿದ್ದಾರೆ. ಸರ್, ಈಗ ಮುಖ್ಯವಾಗಿರುವಂತದ್ದು ನೇರವಾಗಿ ಒಂದು ಪ್ರಶ್ನೆ ಬರ್ತೀನಿ. ಈ ಪ್ರತಿಭಟನೆ ಅನ್ನುವಂಥದ್ದು ಪಾಲಿಟಿಕ್ಸ್ ಆಗ್ತಿದೆ ಅಂತ ಚರ್ಚೆ ಆಗ್ತಿದೆ. ಈಗ ಸದನದಲ್ಲಿ ಅವರೊಂದ್ ಕಡೆ ಪ್ರತಿಭಟನೆ ಮಾಡ್ತಿದ್ದಾರೆ, ಅವಕಾಶ ಕೊಡೋದಿಲ್ಲ, ನಾವು ರಾಜೀನಾಮೆ ಪಡಿಲೇಬೇಕು ಅಂತ. ನೀವು ಕೆಪಿಸಿಸಿ ಅಧ್ಯಕ್ಷರಾಗಿ ಸೊ ಏನ್ ಹೇಳ್ತೀರಿ? ಈಗ ಸರ್ಕಾರದಲ್ಲಿ ಇದ್ದು ನಾವು ಪ್ರತಿಭಟನೆ ಮಾಡಕ್ಕಾಗಲ್ಲ. ಸದನದೊಳಗಡೆ ಸರ್ಕಾರ ಇರೋದು ಎಲ್ಲಾ ವಿರೋಧ ಪಕ್ಷದವ್ರಿಗೆ ಮತ್ತು ಉತ್ತರ ಕೊಡ್ಲಿಕ್ಕೆ ನಾವು ಇರ್ತಕ್ಕಂಥದ್ದು. ಅದು ಯಾವುದೇ ವಿಚಾರ ಇದ್ರೆ ನಾವು ಚರ್ಚೆಗೆ ತಯಾರಿದ್ದೀವಿ. ವಿಸಗುರು ಮೋದಿ ತಡಿಪಾರ್ ಅಮಿತ್ ಶಾ ತರ ಓಡೋಗೋದಿಲ್ಲ ಪಾರ್ಲಿಮೆಂಟ್ ಇಂದ. ಉತ್ತರ ಕೊಡಕ್ ನಾವು ತಯಾರಿದ್ದೀವಿ. ಚರ್ಚೆ ಆಗಲಿ. ಬರ ಪರಿಹಾರ ಬರದ ಸ್ಥಿತಿ ಏನಿದೆ ಅಂತ 18 ಜಿಲ್ಲೆಗಳಲ್ಲಿ ಬಹಳ ಗಂಭೀರವಾದ ಪರಿಸ್ಥಿತಿ ಇದೆ. ಜಾನುವಾರು ದನಕರುಗಳಿಗೆ ನೀರು ಮೇವು ಸಿಗ್ತಾ ಇಲ್ಲ, ಜನಗಳಿಗೆ ಕುಡಿಯೋ ನೀರು ಸಿಗ್ತಾ ಇಲ್ಲ. ಇದ್ರ ಬಗ್ಗೆ ಚರ್ಚೆ ಮಾಡಕ್ ಆಗ್ತಾ ಇಲ್ಲ. ಯಾಕಂದ್ರೆ ಹಿಂದೆ ಇದೇ ತಿಂಗಳಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ದೆಹಲಿಯಲ್ಲಿ ಸಂಸತ್ ಸದಸ್ಯರ ಜೊತೆ ಒಂದು ಸಭೆ ಮಾಡಿ ಬರ ಪರಿಹಾರದಲ್ಲಿ ಮಾನ್ಯ ವಿಸಗುರು ನರೇಂದ್ರ ಮೋದಿ ಮತ್ತು ತಡಿಪಾರ್ ಅಮಿತ್ ಶಾ ಅವರಿಗೆ ಒಂದು ಬೇಡಿಕೆ ಇಟ್ಟಿದ್ದು 10,000 ರೂಪಾಯಿ ಕೊಡಬೇಕು ಅಂತ ಹೇಳಿ ಪರಿಹಾರವಾಗಿ. ಅದ್ರ ಜೊತೆಗೆ ಒಂದು ಅಧ್ಯಯನ ಮಾಡಲಿಕ್ಕೆ ತಂಡವನ್ನು ಕಳಿಸಿ ಅಂತದ್ದು ಎರಡೂ ಮಾಡಿಲ್ಲ. ಚರ್ಚೆ ಆದ್ರೆ ಅವ್ರ ಹಣವನ್ನು ಬಿಡುಗಡೆ ಮಾಡಕ್ಕಾಗತ್ತೆ. ಅವರ ಕರ್ನಾಟಕ ರಾಜ್ಯಕ್ಕೆ ಹಣ ಕೊಡೋದಿಲ್ಲ. ಆದ್ರಿಂದ ಸಂಪೂರ್ಣವಾಗಿ ದಿಕ್ ತಪ್ಪಿಸ್ಲಿಕ್ಕೋಸ್ಕರ ಇದೊಂದು ನಾಗೇಂದ್ರ ನಾವು ಇಶ್ಯೂ ಇಟ್ಕೊಂಡು ಅವ್ರು ಗಲಾಟೆ ಮಾಡ್ತಾರೆ. ಜನರ ನಿರೀಕ್ಷೆ ಇರುತ್ತೆ ಈ ಸದನ ಅಂತಂದಾಗ ಇದೊಂದು ಅಮೂಲ್ಯವಾದ ಸಮಯ ಅಂತ. ಇದು ಕಲಾಪಗಳೇ ನಡೆಯಲ್ಲ, ಬಲಿ ಆಗ್ತವೆ ಅಂತಂದ್ರೆ ಜನರು ಏನ್ ನಿರೀಕ್ಷೆ ಇಟ್ಕೊಬೇಕಾಗತ್ತೆ? ಏನಂದ್ರಿ? ಅಲ್ಲ, ಈ ಎರಡೂ ಸದನಗಳು ಜನರ ನಿರೀಕ್ಷೆಗೆ, ಜನರ ಸಮಸ್ಯೆಗಳಿಗೆ ಸ್ಪಂದಿಸಬೇಕಾದಂತ ಒಂದು ವೇದಿಕೆ. ಭಾರತೀಯ ಜನತಾ ಪಾರ್ಟಿ ಅವ್ರ ಜೀವನ ಉದ್ದಕ್ಕೂ ಜನರ ಸಂಕಷ್ಟಗಳಿಗೆ ಸ್ಪಂದಿಸಿದವರಲ್ಲ. ಸ್ವತಂತ್ರ ಹೋರಾಟಕ್ಕೆ ಸ್ಪಂದಿಸಿದವರಲ್ಲ. ಬಡವರ ಬಗ್ಗೆ ಮಾತಾಡಿದವರಲ್ಲ. ಮನ್ ಕಿ ಬಾತ್ ಮಾತಾಡ್ತಾರಲ್ಲ. ಇವರು 12 ವರ್ಷ ಆಯ್ತು ಯಾವತ್ತಾದ್ರೂ ಮಹಿಳೆಯರ ಬಗ್ಗೆ, ರೈತರ ಬಗ್ಗೆ, ವಿದ್ಯಾರ್ಥಿಗಳ ಬಗ್ಗೆ, ಯುವಕರ ಬಗ್ಗೆ, ಕುಡಿಯುವ ನೀರಿನ ಸಮಸ್ಯೆ ಬಗ್ಗೆ ಏನಾದ್ರೂ ಮಾತಾಡಿದಾರಾ? ಇವ್ರಿಗೆ ಅವೆಲ್ಲ ಬೇಕಾಗಿಲ್ಲ. ಉಂಡಿ ಕಳ್ತನ ಮಾಡೋದು ಒಂದೇ ಬೇಕಾಗಿರೋದು. ಉಂಡಿನಲ್ಲಿ ಒಳ್ಳೆ ಲಾಭ ಆಗ್ತಾ ಇದೆ, ಉಂಡಿ ಕಳ್ತನ ಮಾಡ್ತಾ ಇದ್ದಾರೆ. ಅದ್ರ ಬಿಟ್ರೆ ಬೇರೆ ಏನು? ಮೊದಲು ರಾಜೀನಾಮೆ ಕೊಡಿ, ಆಮೇಲೆ ಚರ್ಚೆಗೆ ಬರ್ತೀವಿ ಅಂತ ಹೇಳ್ತಿದ್ದಾರೆ. ಚರ್ಚೆ ಆಗಲಿ, ರಾಜೀನಾಮೆ ಹಾಕಿ ಕೊಡ್ಬೇಕು. ಚರ್ಚೆ ಆಗಲಿ, ತಪ್ಪಿತಸ್ಥಿದ್ರೆ ನಾವೇ ರಾಜೀನಾಮೆ ತಗೋ. ಬರಗಾಲದ್ದು ನೀವು ಘೋಷಣೆ ಮಾಡಿಲ್ಲ, ನೀವು ಹೆಂಗ್ ಚರ್ಚೆ ಮಾಡ್ತೀರಾ? ಅವರು ಕೇಳ್ತಿದ್ದಾರೆ. ಬರಗಾಲ ಘೋಷಣೆ ಮಾಡಕ್ಕೆ ಎಲ್ಲ ಮಂತ್ರಿಗಳು ಹೋಗಿದಾರಲ್ಲ. ಇವ್ರು ಎಷ್ಟು ಸಹಕಾರ ಕೊಟ್ರು? ಯಾವುದೇ ಮಂತ್ರಿ ಹೋದ್ರೇನು ಅಲ್ಲಿ ಹೋಗಿಲ್ಲ. ಆದ್ರಿಂದ ಬರಗಾಲದ ವಿಚಾರದಲ್ಲಿ ಇವ್ರಿಗೆ ಮಾತಾಡಕ್ಕೆ ಎಂತ ನೈತಿಕ ಹಕ್ಕಿಲ್ಲ. ಯಾಕಂದ್ರೆ ಈಗಾಗಲೇ 1 ತಿಂಗಳಿಂದ ನಮ್ಮ ಮಂತ್ರಿಗಳು ಎಲ್ಲ ಜಿಲ್ಲೆಗಳಿಗೆ ಹೋಗಿ ಬರ ಪರಿಹಾರ ವಿಚಾರ ಚರ್ಚೆ ಮಾಡ್ತಾ ಇದ್ದಾರೆ. ಇವರಿಗೆ ಚರ್ಚೆ ಮಾಡೋ ಯೋಗ್ಯತೆ ಇಲ್ಲ ಅಷ್ಟೇ. ಥ್ಯಾಂಕ್ ಯು. ಇದಿಷ್ಟು ಕೂಡ ಕೆಪಿಸಿಸಿ ಅಧ್ಯಕ್ಷರಾಗಿರುವಂತಹ ಬಿ ಕೆ ಹರಿಪ್ರಸಾದ್ ಅವರ ಸ್ಪಷ್ಟವಾದ ಮಾತುಗಳು. ಕ್ಯಾಮರಾ ಪರ್ಸನ್ ಶಿವನ್ ಜೊತೆ ಹರೀಶ್ ಕಾಕೋಡ್, ನ್ಯೂಸ್ ಫಸ್ಟ್, ಬೆಂಗಳೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.